ತರಗತಿಯಲ್ಲಿ ನಾವು ರೈತರ ಹೋರಾಟ, ಕಾರ್ಮಿಕರ ಹೋರಾಟ, ಬುಡಕಟ್ಟು ಜನಾಂಗದ ಹೋರಾಟವನ್ನು ಕುರಿತು ಚರ್ಚೆ ಮಾಡೋಣ. ಮುಖ್ಯವಾಗಿ ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ಹಲವಾರು ಕಡೆ ಹೋರಾಟಗಳು, ದಂಗೆಗಳು ನಡೆದವು. ಅದರಲ್ಲಿ ರಾಷ್ಟ್ರೀಯ ಹೋರಾಟದ ಭಾಗವಾಗಿ ರೈತರನ್ನು ಸಂಘಟಿಸುವ ಪ್ರಯತ್ನವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡಿತು. ಚಂಪಾರಣ್ಯ, ಖೇಡ ಮೊದಲಾದ ಕಡೆಗಳಲ್ಲಿ ರೈತರ ಕಾರ್ಯಚಟುವಟಿಕೆಗಳಲ್ಲಿ ಗಾಂಧೀಜಿಯವರ ಪ್ರಭಾವವಿರುವುದಲ್ಲದೆ ರೈತರನ್ನು ಒಗ್ಗೂಡಿಸಿ ಅವರಿಗೆ ನಾಯಕತ್ವವನ್ನು ನೀಡಿ ಅವರನ್ನು ಹೋರಾಟದಲ್ಲಿ ಸಫಲರಾಗುವಂತೆ ನೋಡಿಕೊಂಡಿದ್ದು ಗಾಂಧೀಜಿಯವರು. ರೈತರ ಪ್ರತಿಭಟನೆಗಳನ್ನು ನಾವು ನೋಡುವುದಾದರೆ ತೇಬಾಗ, ಮಲಬಾರ್ ಮೊದಲಾದೆಡೆ ಶೋಷಣೆ ಒಳಗಾಗಿದ್ದ ರೈತರು ತೀವ್ರವಾಗಿ ಜಮೀನ್ದಾರರು ಹಾಗೂ ಬ್ರಿಟಿಷರ ವಿರುದ್ಧ ಬಂಡೆದ್ದರು. ಅಸಹಕಾರ ಆಂದೋಲನ, ಕರ ನಿರಾಕರಣೆ, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ರೈತರ ಸಮಸ್ಯೆಗಳು ಬೆರೆತು ಹೋದವು. ಇದರಿಂದಾಗಿ ರೈತ ಹೋರಾಟಗಳು ಎಡಪಂಥೀಯ ವಿಚಾರಧಾರೆಗಳಿಂದ ರಚನೆಗೊಂಡು ಕಿಸಾನ್ ಸಭಾದ ಅಡಿಯಲ್ಲಿ ರೈತರು ಸಂಘಟಿತರಾಗತೊಡಗಿದರು. ತೆಲಂಗಾಣದ ರೈತ ಹೋರಾಟವು ಜಮೀನ್ದಾರರು ಹಾಗೂ ನಿಜಾಮನ ವಿರುದ್ಧ ಪ್ರತಿಭಟನೆ ಆರಂಭಿಸಿತು. ಇದೇ ಒಂದು ಸಂದರ್ಭದಲ್ಲಿ ಬಂಗಾಳದ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಎದ್ದು ಉಗ್ರ ಹೋರಾಟಕ್ಕೆ ಎದ್ದು ನಿಂತರು. ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳವಳಿ ಆರಂಭಿಸಿದರು. ಇನ್ನು ಕಾರ್ಮಿಕ ಬಂಡಾಯವನ್ನು ನೋಡುವುದಾದರೆ ಕಾರ್ಮಿಕ ಹೋರಾಟವು 1827ರಲ್ಲಿ ಕಲ್ಕತ್ತಾದಲ್ಲಿ ಆರಂಭವಾಯಿತು. ಸೆಣಬು ಬಟ್ಟೆ ಗಿರಣಿ ಕಾರ್ಮಿಕರು, ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗತೊಡಗಿದರು. ಈ ಸೆಣಬಿನ ಬಟ್ಟೆ ಕಾರ್ಮಿಕರು ಅಲ್ಲದೆ ರೈಲ್ವೆ ಕೂಲಿಗಳು, ಇನ್ನು ಇತರೆ ದಿನಗೂಲಿ ಕಾರ್ಮಿಕರು ಒಟ್ಟಾಗಿ ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗಿದ್ದರು. ಅಲ್ಲದೆ ರೈಲ್ವೆ ಕೂಲಿಗಳು ನಿಲ್ದಾಣದಲ್ಲಿ ಮುಷ್ಕರ ನಡೆಸಿ ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಅಲ್ಲದೆ ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ನವರು ಸಹ ಬಾಂಬೆ ಬಟ್ಟೆ ಗಿರಣಿಗಳ ಕಾರ್ಮಿಕರು ರಾಷ್ಟ್ರೀಯ ಜಾಗೃತಿ ಉಂಟು ಮಾಡುವತ್ತ ಒಲವು ತೋರಿದ್ದಲ್ಲದೆ ಈ ಹೋರಾಟದಲ್ಲಿ ಎಲ್ಲ ರೀತಿಯಾದಂತಹ ತ್ಯಾಗ ಬಲಿದಾನಗಳಿಗೆ ಇವರು ಸಿದ್ಧರಾದರು. ಮುಖ್ಯವಾಗಿ ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿತು. ಈ ಲೇಬರ್ ಯೂನಿಯನ್ ಕಾರ್ಮಿಕ ಸಂಘಟನೆಗಳಿಗೆ ಒಂದು ಹೊಸ ಆಶಾಕಿರಣವಾಗಿ ಹೋರಾಟಕ್ಕೆ ರೂಪರೇಷೆಗಳನ್ನು ನೀಡುವತ್ತ ಪ್ರಮುಖ ಪಾತ್ರ ವಹಿಸತೊಡಗಿತು. ಅಲ್ಲದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಜಾರಿಗೆ ತಂದ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗಳಿಗೆ ನೇರವಾಗಿ ಪ್ರೇರಣೆಯಾದವು. ಅಲ್ಲದೆ ಬುಡಕಟ್ಟು ಬಂಡಾಯದಲ್ಲಿ ಸಂತಾಲರ ದಂಗೆ, ಕೋಲರ ದಂಗೆ ಮತ್ತು ಮುಂಡ ಚಳವಳಿ ಅತಿ ಪ್ರಮುಖವಾದವು. ಇವರು ಬ್ರಿಟಿಷರ ವಿರುದ್ಧ ಒಂದು ಕ್ರಾಂತಿಕಾರಕವಾದಂಥ ಹೋರಾಟವನ್ನೇ ನಡೆಸಿದರು. ಅಲ್ಲದೆ ಕರ್ನಾಟಕದಲ್ಲೂ ಸಹ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿಕವಾದಂಥ ಒಂದು ಸಶಸ್ತ್ರ ಬಂಡಾಯವನ್ನೇ ಜಾರಿಗೊಳಿಸಿದರು. ಸಂತಾಲ ಬುಡಕಟ್ಟು ದಂಗೆಯನ್ನು ಭಾರತದ ಆದ್ಯ ಹೋರಾಟ ಎಂದು ಗುರುತಿಸಲಾಗಿದೆ. ಈ ಬುಡಕಟ್ಟು ಜನರನ್ನು ಬಂಗಾಳ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ನಾವು ಇಂದಿಗೂ ಸಹ ಗುರುತಿಸಬಹುದು. ಬ್ರಿಟಿಷರು ಜಾರಿಗೆ ತಂದ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾದರು. ಏಕೆಂದರೆ ಈ ಖಾಯಂ ಜಮೀನ್ದಾರಿ ಪದ್ಧತಿಯ ಅಡಿಯಲ್ಲಿ ಬ್ರಿಟಿಷರು ಜಮೀನ್ದಾರರ ಮೂಲಕ ಕಾಡುಗಳ ಒಂದು ನಿರ್ನಾಮವನ್ನ ಮಾಡಿ ಅಲ್ಲಿ ಬೆಳೆ ಬೆಳೆಯುವ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡರು. ಯಾವಾಗ ಕಾಡುಗಳನ್ನು ನಾಶಗೊಳಿಸತೊಡಗಿದರೋ ಆಗ ಕಾಡಿನಲ್ಲಿದ್ದಂಥ ಈ ಬುಡಕಟ್ಟು ಜನ ನಿರ್ಗತಿಕರಾದರು. ಬಂಗಾಳಿ ಜಮೀನ್ದಾರರು
ಲೇವಾದೇವಿಗಾರರು ಮತ್ತು ಕಂಪನಿ ಸರ್ಕಾರವು ಸಂತಾಲರ ನೇರ ಶೋಷಣೆಗೆ ಕಾರಣರಾದರು. ಸಂತಾಲರ ಶಾಂತಿಪ್ರಿಯತೆಗೆ ಮತ್ತು ಸಭ್ಯತೆಯನ್ನು ಕಂಪನಿ ಸರ್ಕಾರವು ಸಂತಾಲರ ನೇರ ಶೋಷಣೆ ಉಪಯೋಗಿಸಿಕೊಂಡಿತು. ಸಂತಾಲರ ಶಾಂತಿಪ್ರಿಯತೆಯನ್ನು ಅವರ ಬಲಹೀನತೆ ಎಂದು ತಿಳಿದುಕೊಂಡಂತ ಕಂಪನಿ ಸರ್ಕಾರ ಅವರ ಮೇಲೆ ದೌರ್ಜನ್ಯವನ್ನು ಸಾಧಿಸುವತ್ತ ಮುನ್ನಡೆಯಿತು. ಇದರಿಂದ ಅಸಮಾಧಾನಗೊಂಡ ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿ ಜಮೀನ್ದಾರರು ಮತ್ತು ಲೇವಾದೇವಿಗಾರರನ್ನು ಲೂಟಿ ಮಾಡಿ ಅವರ ಆಸ್ತಿ, ಅವರ ಹಣ ಕೊಳ್ಳೆ ಹೊಡೆಯಲು ನಿರ್ಧರಿಸಿದರು. ದಂಗೆಯ ಬಾರಾಹತ್, ಭಾಗವತ್ಪುರ್, ರಾಜಮಹಲ್ ಈ ಪ್ರದೇಶಗಳಲ್ಲಿ ಅತಿ ತೀವ್ರವಾಯಿತು. ಅಲ್ಲದೆ ಇದರ ಪರಿಣಾಮವಾಗಿ ಬುಡಕಟ್ಟು ಜನರು ಅವರ ಶತ್ರುಗಳನ್ನು ನಿರ್ಮಾನುಷವಾಗಿ ಹತ್ಯೆ ಮಾಡತೊಡಗಿದರು. ಇದರಿಂದಾಗಿ ಅನೇಕ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ತಮ್ಮ ಊರುಗಳನ್ನ, ಮನೆಗಳನ್ನ ಬಿಟ್ಟು ಬೇರೆಡೆಗೆ ಪಲಾಯನ ಮಾಡಿದರು. ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನು ಬಳಸಿಕೊಂಡು ಇವರನ್ನ ಕಂಡಲ್ಲಿ ಕೊಂದು ಇವರ ಬೇಟೆಯಾಡತೊಡಗಿತು. ಸಂತಾಲರ ದಂಗೆಯು ಕೊನೆಗೊಂಡರೂ ಇವರ ಹೋರಾಟ ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯಾಗಿ ಇವರಿಂದ ಸ್ಫೂರ್ತಿಗೊಂಡ ನಾಯಕರುಗಳು, ಅನುಯಾಯಿಗಳು ಹೆಚ್ಚಿನ ಹೋರಾಟಗಳನ್ನು ನಡೆಸುವತ್ತ ಗಮನ ಹರಿಸಿದರು. ಅಲ್ಲದೆ ಇದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ದೊಡ್ಡ ಪ್ರೇರಣೆಯಾಗಿದೆ. ಇದೇ ರೀತಿಯಲ್ಲಿ ಕೋಲರು ಮತ್ತು ಮುಂಡರು ಬ್ರಿಟಿಷ್ ಮತ್ತು ಜಮೀನ್ದಾರರ ವಿರುದ್ಧ ಹೋರಾಟಗಳನ್ನು ನಡೆಸಿದರು. ಈಗ ನಾವು ಈ ಒಂದು ಅಂಶದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕುರಿತು ಚರ್ಚೆ ಮಾಡೋಣ. ಯಾವ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು ಎನ್ನುವುದನ್ನು ತಿಳಿದುಕೊಳ್ಳೋಣ. ಮೂಲತಃ ಒರಿಸ್ಸಾದ ಕಟಕ್ನವರಾದ ಸುಭಾಷ್ ಚಂದ್ರ ಬೋಸ್ರವರು ಜನರಿಂದ ಪ್ರೀತಿಯಿಂದ ನೇತಾಜಿ ಎಂದೇ ಕರೆಯಿಸಿಕೊಳ್ಳುತ್ತಿದ್ದರು. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಪಾತ್ರ ಒಂದು ದಿಟ್ಟ ಮೈಲಿಗಲ್ಲೆಂದೇ ಹೇಳಬಹುದು. ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸಿದ್ದರೂ ಸಹ ದೇಶಾಭಿಮಾನದಿಂದ ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಗಳನ್ನು ತ್ಯಜಿಸಿ ಸ್ವಾತಂತ್ರ್ಯ ಚಳವಳಿಗೆ ಇವರು ಧುಮುಕಿದರು. ವಿಯೆನ್ನಾ, ಬರ್ಲಿನ್, ರೋಮ್, ಇಸ್ತಾನ್ಬುಲ್ ಮುಂತಾದ ಕಡೆಗಳಲ್ಲಿ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ತಮ್ಮ ಬೆಂಬಲವನ್ನು ನೀಡಲು ಪ್ರೇರೇಪಿಸಿದರು. 2ನೇ ಮಹಾಯುದ್ಧದಲ್ಲಿ ಭಾರತದ ಸೈನಿಕರು ಜರ್ಮನ್, ಜಪಾನ್ ಸೆರೆಮನೆಯಲ್ಲಿ ಇರುವಂತವರನ್ನ ಇವರು ಜರ್ಮನ್ ಮತ್ತು ಜಪಾನ್ ಸರ್ಕಾರಗಳೊಂದಿಗೆ ಮಾತನಾಡಿ ಬಿಡುಗಡೆಗೊಳಿಸಿ ಅವರನ್ನೇ ಭಾರತ ಸ್ವಾತಂತ್ರ್ಯದ ಒಂದು ಸೈನಿಕರಾಗಿ ಮಾರ್ಪಾಟಗೊಳಿಸಿದರು. 1934ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಪಕ್ಷದ ಒಳಗಡೆಯೇ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ್ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು. ಕಾಂಗ್ರೆಸ್ನಿಂದ ಹೊರಬಂದು ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದರು. ಯಾವಾಗ ಇವರಿಗೆ ಗಾಂಧೀಜಿಯವರಿಗೆ ತಾತ್ವಿಕ ಮತ್ತು ಸೈದ್ಧಾಂತಿಕ ವಿಚಾರದಲ್ಲಿ ಒಡಕು ಬಂದಿತೋ ಆಗ ಇವರು ಕಾಂಗ್ರೆಸ್ ಅನ್ನು ತೊರೆದು ತಮ್ಮದೇ ಆದಂತಹ ಒಂದು ಫಾರ್ವರ್ಡ್ ಬ್ಲಾಕ್ ಎನ್ನುವಂತಹ ಪಕ್ಷವನ್ನು ಕಟ್ಟಿದರು. ಬ್ರಿಟಿಷರ ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿ ಸರ್ವಾಧಿಕಾರಿ ಹಿಟ್ಲರ್ನ ಸಹಾಯವನ್ನು ಪಡೆದು ಭಾರತೀಯ ಯುದ್ಧ ಕೈದಿಗಳನ್ನು ಸಂಘಟಿಸಿದರು. ಎಂದರೆ ಬ್ರಿಟಿಷರ ಪರವಾಗಿ ಜರ್ಮನಿಯ ವಿರುದ್ಧ ಹೋರಾಡಿ ಸೆರೆ ಸಿಕ್ಕಂತ ಭಾರತೀಯ ಸೈನಿಕರನ್ನು
ಯುದ್ಧ ಕೈದಿಗಳನ್ನು ಇವರು ಬಿಡಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಒಂದು ಸೈನಿಕರಾಗಿ ಅವರನ್ನ ಮಾರ್ಪಾಟುಗೊಳಿಸಿದರು. ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣವನ್ನು ಭಾರತೀಯರಿಗೆ ಪ್ರಸರಣ ಮಾಡಿದರು. ಅಲ್ಲದೆ ಭಾರತೀಯ ರಾಷ್ಟ್ರೀಯ ಸೇನೆ ಎಂಬ ಒಂದು ವಿದೇಶದಲ್ಲಿರುವಂತಹ ಭಾರತ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಮೀಸಲಿರುವ ಸೇನೆಯ ಸಂಘಟನೆಯ ಮುಖಂಡತ್ವವನ್ನು ಇವರು ವಹಿಸಿ ದೆಹಲಿ ಚಲೋ ಎಂಬ ಕರೆಯನ್ನು ನೀಡಿದರು. ರಾಸ್ ಬಿಹಾರಿ ಬೋಸ್ರೊಂದಿಗೆ ಜಪಾನಿನಲ್ಲಿ ಭಾರತೀಯರನ್ನು ಸಂಘಟಿಸಿ ಭಾರತೀಯ ರಾಷ್ಟ್ರೀಯ ಸೇನೆಯಲ್ಲಿ ಝಾನ್ಸಿ ರಾಣಿ ರೆಜಿಮೆಂಟ್ ಎಂಬ ವಿಭಾಗಕ್ಕೆ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ರ ನೇತೃತ್ವವನ್ನು ವಹಿಸಿದರು. ಮುಖ್ಯವಾಗಿ ಅಂದಿನ ಕಾಲದಲ್ಲಿಯೇ ಮಹಿಳೆಯರ ಹೋರಾಟವನ್ನು ಮನಗಂಡಂತ, ಮಹಿಳೆಯರ ಬೆಂಬಲವನ್ನು ಮನಗಂಡಂತ, ಮಹಿಳೆಯರ ಶಕ್ತಿಯನ್ನು ಅರಿತಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ರೆಜಿಮೆಂಟ್ ಅನ್ನು ಸ್ಥಾಪಿಸಿದರು. ಇದರ ನಾಯಕತ್ವ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಇವರು ವಹಿಸಿಕೊಂಡರು. ನಂತರ ಸುಭಾಷ್ ಚಂದ್ರ ಬೋಸ್ ರವರು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂಬ ಕರೆಯನ್ನು ನೀಡಿದರು. ರಂಗೂನಿನ ಮೂಲಕ ಬ್ರಿಟಿಷರ ಕೈಯಲ್ಲಿದ್ದ ದೆಹಲಿಯನ್ನು ವಶಪಡಿಸಿಕೊಳ್ಳಲು ಯುದ್ಧ ತಂತ್ರವನ್ನು ರೂಪಿಸಿದರು. ಈ ಯುದ್ಧದ ಸಂದರ್ಭದಲ್ಲಿ ಸುಭಾಷರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮಡಿದರು. ಬರ್ಮಾದ ರಾಜಧಾನಿ ರಂಗೂನ್ ಬ್ರಿಟಿಷರ ವಶವಾಗಿದ್ದರಿಂದ INA ಸೈನಿಕರು ಬ್ರಿಟಿಷರ ಬಂದಿಯಾದರು. ಡಾಕ್ಟರ್ BR ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂದು ಡಾಕ್ಟರ್ BR ಅಂಬೇಡ್ಕರ್ ಬಲವಾಗಿ ನಂಬಿದ್ದಲ್ಲದೆ ಅದರ ಕುರಿತು ಇವರು ಹಲವಾರು ಪುಸ್ತಕಗಳನ್ನು ಸಹ ಬರೆದರು. ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ನಡೆಸಿ ಅದರ ವಿನಾಶಕ್ಕೆ ಹೋರಾಟಗಳನ್ನು ರೂಪಿಸಿದರು. ಅಲ್ಲದೆ ಅಸ್ಪೃಶ್ಯರ ಕನಿಷ್ಠ ಮಟ್ಟದ ಅವಕಾಶಗಳಿಂದಲೂ ವಂಚಿತರಾಗುವುದನ್ನು ನಿರೂಪಿಸಲು ಮಹತ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಗಳನ್ನು ಇವರು ರೂಪಿಸಿದರು. ಅಲ್ಲದೆ ಮೂರೂ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶಗಳಲ್ಲಿ ಭಾಗವಹಿಸಿ ಹರಿಜನೋದ್ಧಾರ ಮತ್ತು ಅಸ್ಪೃಶ್ಯರ ಮುಖಂಡತ್ವಕ್ಕೆ ಸಂಬಂಧಿಸಿದಂತೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಿದವು. ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಬಯಸಿದ್ದು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಇದೆಲ್ಲರ ನಡುವೆ ಅಂಬೇಡ್ಕರ್ ಬರೋಡಾ ಮಹಾರಾಜರ ಬಳಿ ದಿವಾನರಾಗಿದ್ದರೂ ಸಹ ತಮ್ಮ ಹುದ್ದೆಯನ್ನು ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮದೇ ಆದಂಥ ತ್ಯಾಗ ಬಲಿದಾನಗಳನ್ನು ಇವರು ನೀಡಿದರು. ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನು ಸೇರದೆ ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು ಹಾಗೂ ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ಸ್ವತಂತ್ರ ಪಕ್ಷವನ್ನು ಸ್ಥಾಪಿಸಿದರು. ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯಿಂದ ಸರ್ವಾನುಮತದಿಂದ ಆಯ್ಕೆಯಾಗಿದ್ದರು. ಸಮಾನತೆಯನ್ನು ಪ್ರತಿಪಾದಿಸಿ ಅಸ್ಪೃಶ್ಯತಾ ಆಚರಣೆಯ ವಿರುದ್ಧ ಕಾನೂನಿನ ರಕ್ಷಣೆಯನ್ನು ಒದಗಿಸಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಪ್ರಬುದ್ಧ ಭಾರತ, ಜನತಾ, ಮೂಕ ನಾಯಕ, ಬಹಿಷ್ಕೃತ ಭಾರತ ಈ ಎಲ್ಲಾ ಪತ್ರಿಕೆಗಳನ್ನು ಇವರು ಹೊರಡಿಸಿದ. ಅಲ್ಲದೆ ಈ ಪತ್ರಿಕೆಗಳ ಮೂಲಕ ಅಸ್ಪೃಶ್ಯರಲ್ಲಿ ಏಕತೆಯ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ನಡೆಸುವತ್ತ ಪ್ರೇರಣೆಯನ್ನು ನೀಡುತ್ತಿದ್ದರು. ಸ್ವಾತಂತ್ರ್ಯ ಭಾರತದಲ್ಲಿ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಯಾಗಿ ಜಾತಿ ವ್ಯವಸ್ಥೆಯಿಂದ ಬೇಸತ್ತ ಅಂಬೇಡ್ಕರ್ ಅವರು
ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಅಂಬೇಡ್ಕರ್ ಅವರ ಜೀವಮಾನದ ಸಾಧನೆಗಾಗಿ ಭಾರತ ಸರ್ಕಾರವು ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಜವಾಹರ್ಲಾಲ್ ನೆಹರು ಅವರನ್ನು ಕುರಿತು, ಅವರ ವಿಚಾರಧಾರೆ, ಅವರ ತ್ಯಾಗ ಬಲಿದಾನ, ಅವರ ಕೊಡುಗೆಗಳನ್ನು ಕುರಿತು ನಾವು ಚರ್ಚೆ ಮಾಡೋಣ ಮಕ್ಕಳೇ. ಆತ್ಮೀಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಜವಾಹರ್ಲಾಲ್ ನೆಹರು ಅವರ ಕುರಿತು ಚರ್ಚೆ ಮಾಡೋಣ. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹೋಮ್ ರೂಲ್ ಚಳವಳಿಯ ಮೂಲಕ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದರು. 1929ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದ ಇವರು ಈ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯದ ಗುರಿಯನ್ನು ಘೋಷಿಸಿದ್ದಲ್ಲದೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನೇ ನೀಡಿದರು. ನೆಹರೂರವರ ಚಿಂತನೆಗಳ ರಾಜಕೀಯ ಚಟುವಟಿಕೆಗಳಿಗೆ ಹೊಸ ತಿರುವನ್ನು ನೀಡಿದರು. ನೆಹರೂರವರು ಕಮ್ಯುನಿಸ್ಟರ ಸಿದ್ಧಾಂತಗಳಿಂದ ಪ್ರಭಾವ ಹೊಂದಿದ್ದರ ಫಲವಾಗಿ 1934ರಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಇವರು ಹುಟ್ಟುಹಾಕಿದರು. ಅಲ್ಲದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 49